ರಷ್ಯಾ ಅಧ್ಯಕ್ಷ ಪುಟಿನ್ನ ಭೇಟಿಯಾಗಿದ್ದಾರೆ ಪ್ರಧಾನಿ ಮೋದಿ. ರಷ್ಯಾದಿಂದ ಹೆಚ್ಚು ತೈಲವನ್ನು ಖರೀದಿಸ್ತಾ ಇರುವ ಬಗ್ಗೆ ಕೂಡ ಒಂದಷ್ಟು ಚರ್ಚೆಯಾಗಿದೆ. ನರೇಂದ್ರ ಮೋದಿ ಹಾಗೆ ಪುಟಿನ್ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿದ್ದಾರೆ. ಮಿಲಿಟರಿ ವಿದೇಶಾಂಗ ನೀತಿ ಬಗ್ಗೆ ಸಮಾಲೋಚನೆ ನಡೆಸಲಾಗಿದ್ದು, ಅಮೆರಿಕಾಗೆ ಸೆಡ್ಡು ಹೊಡಿತಾರಾ ಹಾಗಾದ್ರೆ ಪುಟಿನ್ ಮೋದಿ ಅನ್ನುವಂತಹ ಪ್ರಶ್ನೆ ಇದೀಗ. ರಷ್ಯಾ ಅಧ್ಯಕ್ಷ ಪುಟಿನ್ನ ಭೇಟಿಯಾಗಿರುವಂಥದ್ದು ಪ್ರಧಾನಿ ಮೋದಿ. ರಷ್ಯಾದಿಂದ ಹೆಚ್ಚು ತೈಲ ಖರೀದಿಸುತ್ತಾ ಇದೆ ಭಾರತ. ನರೇಂದ್ರ ಮೋದಿ ಮತ್ತೆ ಪುಟಿನ್ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿದ್ದು, ಮಿಲಿಟರಿ ವಿದೇಶಾಂಗ ನೀತಿ ಬಗ್ಗೆ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಇನ್ನು ಅಮೆರಿಕಾಗೆ ಸೆಡ್ ಹೊಡೆಯುತ್ತಾ ಹಾಗಾದ್ರೆ ಸೆಡ್ ಹೊಡಿತಾರಾ ಪುಟಿನ್ ಮತ್ತೆ ಮೋದಿ ಅನ್ನುವಂತಹ ಪ್ರಶ್ನೆ ನೋಡಿ. ಇನ್ನೊಂದೆಡೆ ಶನಿವಾರವಷ್ಟೇ ಪ್ರಧಾನಿ ಮೋದಿ ಅವರೊಂದಿಗೆ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ದೂರವಾಣಿಯಲ್ಲಿ ಮಾತುಕತೆ ನಡೆಸಿದ್ರು. ಈ ವೇಳೆ ಶಾಂತಿಗೆ ಮಧ್ಯಸ್ಥಿಕೆ ವಹಿಸುವಂತೆ ಮನವಿಯನ್ನ ಕೂಡ ಮಾಡಿದ್ರು. ಹೀಗಾಗಿ ಇಂಥದ್ದೊಂದು ಶಾಂತಿಯ ಸಂದೇಶವನ್ನ ಮೋದಿ ಮತ್ತೆ ಪುಟಿನ್ ಮುಂದಿಡಲಿದ್ದಾರೆ ಅಂತ ಹೇಳಲಾಗ್ತಿತ್ತು. ಹೀಗೆ ಬಹು ಆಯಾಮದಲ್ಲಿ ಇವತ್ತು ಸೋಮವಾರ ಉಭಯ ನಾಯಕರ ಭೇಟಿ ನಡೆದಿತ್ತು. ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಅಂತಾನೆ ಹೇಳಬಹುದು. ರಷ್ಯಾದಿಂದ ಹೆಚ್ಚು ತೈಲವನ್ನು ಕೂಡ ಭಾರತ ಖರೀದಿಸೋದಕ್ಕೆ ಮುಂದಾಗಿದೆ ಅನ್ನುವಂತಹ ಮಾಹಿತಿ. ನರೇಂದ್ರ ಮೋದಿ ಮತ್ತೆ ಪುಟಿನ್ ಇವತ್ತು ದ್ವಿಪಕ್ಷೀಯ ಮಾತುಕತೆಯನ್ನ ನಡೆಸಿದ್ರು. ಮಿಲಿಟರಿ ಮತ್ತೆ ವಿದೇಶಾಂಗ ನೀತಿ ಬಗ್ಗೆ ಇವತ್ತಿನ ಮಾತುಕತೆಯಲ್ಲಿ ಮಾತುಕತೆ ನಡೆಸಲಾಯಿತು. ಅಮೆರಿಕಾಗೆ ಸೆಡ್ ಹೊಡಿತಾರಾ ಹಾಗಾದ್ರೆ ಪುಟಿನ್ ಅನ್ನುವಂತಹ ಪ್ರಶ್ನೆ ಹೊಡಿಸಿದ್ರು.